ನೋಡಿ ಸ್ನೇಹಿತರೆ, ನಾನಿಲ್ಲಿ ಅಕ್ಕಿ ಸೆಂಡಿಗೆ ಮಾಡಲಿಕ್ಕೆ ಹಿಟ್ಟನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಇದು ದೋಸೆ ಹಿಟ್ಟು ಅಕ್ಕಿ. 1 ಕಪ್ ದೋಸೆ ಅಕ್ಕಿಯನ್ನು ಹಿಂದಿನ ದಿನ ರಾತ್ರಿಯೇ ನೆನೆ ಹಾಕಿದ್ದೇನೆ. ನೆನೆ ಹಾಕಿ ಹಿಂದಿನ ದಿನ ರಾತ್ರಿ ಅಲ್ಲ, ನಿನ್ನೆ ಬೆಳಗ್ಗೆ ನೆನೆ ಹಾಕಿದ್ದೇನೆ. ಚೆನ್ನಾಗಿ ವಾಶ್ ಮಾಡಿ ಇಟ್ಟೆ ಕತ್ತಲೆಗೆ. ವಾಶ್ ಮಾಡಿ ಬೇರೆ ನೀರನ್ನು ಹಾಕಿದೆ. ಹಾಗೆ ಚೆನ್ನಾಗಿ ವಾಶ್ ಆದ ನಂತರ ನೋಡಿ ಅಕ್ಕಿಯನ್ನು ರುಬ್ಬಿಕೊಂಡಿದ್ದೇನೆ. ನಯಾ ದೋಸೆ ಹಿಟ್ಟಿನಾಗೆ ರುಬ್ಬಿಕೊಳ್ಬೇಕು. ಅದರ ಜೊತೆಯಲ್ಲಿ ಒಂದು 4 ಬ್ಯಾಡಗಿ ಮೆಣಸು, 2 ಊರ ಮೆಣಸನ್ನು ಕೂಡ ನೆನೆ ಹಾಕಿದ್ದೆ. ಹಾಗೆ ಜೊತೆಯಲ್ಲಿ ಬೆಳಗ್ಗೆ ನಯವಾಗಿ ರುಬ್ಬಿದ್ದೇನೆ ನೋಡಿ. ಒಂದು ಕಪ್ ದೋಸೆ ಅಕ್ಕಿಗೆ ಅದೇ ಕಪ್ಪಲ್ಲಿ 8 ಕಪ್ಪಿನಷ್ಟು ನೀರು ಹಾಕಿದ್ದೇನೆ ನೋಡಿ. ಹಿಟ್ಟಿನ ಹದ ಈ ರೀತಿ ಉಂಟು. ಉಪ್ಪೆಲ್ಲ ಹಾಕಿ ಚೆನ್ನಾಗಿ ಕೊಟಾಯಿಸಬೇಕು. ಅದರಲ್ಲಿ 1 ಲೋಟದಷ್ಟು ಅಕ್ಕಿಯನ್ನು ರುಬ್ಲಿಕ್ಕೆ ನೀರು ತಗೊಂಡೆ. ಹಾಗೆ 7 ಲೋಟದಷ್ಟು ಈ ಬಾಣಲೆಗೆ ಹಾಕಿ ಕಾಯ್ಲಿಕ್ಕಿಟ್ಟೆ. ನೀರು ಚೆನ್ನಾಗಿ ಕುದ್ದ ನಂತರ ರುಬ್ಬಿದ ಅಕ್ಕಿ ಹಿಟ್ಟನ್ನು ಹಾಕಿಕೊಂಡಿದ್ದೇನೆ. ಹಾಗೆ ಇಲ್ಲಿ 1 ಈರುಳ್ಳಿಯನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಹಾಗೆ ಇದನ್ನೆಲ್ಲ ನೋಡಿ ಬಿಡಿ ಬಿಡಿ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ ಎಲ್ಲ ಕೂಡ ಬಿಡಿ ಬಿಡಿ ಉಂಟು. ಹಾಗೆ ಇಲ್ಲಿ 1 ಬೆಳ್ಳುಳ್ಳಿಯನ್ನು ಸಹ ಅಷ್ಟೇ ಸಿಪ್ಪೆಲ್ಲ ತೆಗೆದು ಹೀಗೆ ನೋಡಿ ಚಿಕ್ಕ ಚಿಕ್ಕದಾಗಿ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೇನೆ. ಹಾಗೆ ನೋಡಿ ಇನ್ನು ಇದರಿಂದ ಸ್ವಲ್ಪ ಹಿಟ್ಟನ್ನು ತೆಗೆಯುವ, ಬೇರೆ ಪಾತ್ರಕ್ಕೆ ಹಾಕ್ಕೊಳ್ಳುವ. ಇದರಿಂದ ಒಂದು ಸ್ವಲ್ಪ ಹಿಟ್ಟನ್ನು ತೆಗೆದು ಇಲ್ಲೊಂದು ಬೇರೆ ಪಾತ್ರಕ್ಕೆ ಹಾಕ್ಕೊಳ್ಳುವ. ಬೇರೆ ಪಾತ್ರಕ್ಕೆ ಹಾಕ್ಕೊಳ್ಳೋದು ಯಾಕೆ ಅಂದರೆ, ಒಂದರಲ್ಲಿ ನಾವು ಸ್ವಲ್ಪ ಹಿಟ್ಟನ್ನು ಬೆಳ್ಳುಳ್ಳಿ ಸೆಂಡಿಗೆ ಮಾಡುವ, ಒಂದು ಸ್ವಲ್ಪ ಹಿಟ್ಟನ್ನು ಈರುಳ್ಳಿ ಸೆಂಡಿಗೆ ಮಾಡಿಕೊಂಡ್ರೆ ಆಯಿತು. ಬೆಳ್ಳುಳ್ಳಿ ಇಷ್ಟ ಇಲ್ಲದವರು ಈರುಳ್ಳಿ ಸೆಂಡಿಗೆ ಮಾಡಿಕೊಂಡ್ರೆ ಆಯಿತು. ಈರುಳ್ಳಿ ಬೆಳ್ಳುಳ್ಳಿ 2 ಇಷ್ಟ ಇಲ್ಲದವರು ಸೀದಾ ಇದನ್ನು ಹೀಗೆ ಬಿಸಿ ಬಿಸಿ ಕಾಟನ್ ಬಟ್ಟೆಗೆ ಹಾಕಿಕೊಂಡ್ರೆ ಆಯಿತು. ಕಾಟನ್ ಬಟ್ಟೆ ಇಲ್ಲದಿದ್ದರೆ ತಣ್ಣಗಾದ ನಂತರ ಆದರೆ ಪ್ಲಾಸ್ಟಿಕ್ಗೆ ಹಾಕ್ಕೊಳ್ಬೋದು. ನಾನಿಲ್ಲಿ ಒಂದು ಕಾಟನ್ ಬಟ್ಟೆಗೆ ಹಾಕಿಕೊಳ್ತೇನೆ. ಅಂದರೆ ನಮಗೆ ಇಲ್ಲಿ ಬಿಸಿ ಬಿಸಿ ಹಾಕಿಕೊಳ್ಳಿಕ್ಕೆ ಆಗ್ತದೆ. ಬಿಸಿ ಬಿಸಿಯೇ ನಾವು ಪ್ಲಾಸ್ಟಿಕ್ಕಿಗೆ ಹಾಕಿಕೊಳ್ಳೋದು ಬೇಡ. ಇಷ್ಟಕ್ಕೆ ಇವಾಗ ನಾನು ಇಲ್ಲಿ ಕಟ್ ಮಾಡಿ ಇಟ್ಕೊಂಡೆ ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಆಯಿತಾ? ಇನ್ನು ಇದಕ್ಕೆ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ಳ. ಇದನ್ನು ಕೂಡ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳ. ಉಪ್ಪು ಜಾಸ್ತಿ ಹಾಕಿಕೊಳ್ಬೇಡಿ. ಡ್ರೈ ಆದ ನಂತರ ಉಂಟಲ್ಲ, ಒಣಗಿದ ನಂತರ ಉಪ್ಪು ಸ್ವಲ್ಪ ಜಾಸ್ತಿ ಆಗ್ತದೆ. ಇವಾಗ ಸ್ವಲ್ಪ ಕಡಿಮೆ ಇದ್ದರೂ ಇನ್ನು ನಾವು ಇದನ್ನೊಂದು ಕಾಟನ್ ಬಟ್ಟೆಗೆ ಹಾಕಿಕೊಳ್ಳುವ. ಸ್ನೇಹಿತರೆ, ಸೆಂಡಿಗೆ ಹಾಕಲಿಕ್ಕೆ ಈ ರೀತಿ ವ್ಯವಸ್ಥೆ ಮಾಡಿಕೊಂಡಿದ್ದೇನೆ. ಒಂದು ಸ್ಟೂಲ್ ತಂದಿಟ್ಕೊಂಡಿದ್ದೇನೆ ಕೂತ್ಕೊಂಡು ಹಾಕಲಿಕ್ಕೆ. ಹಾಗೆ ಇಲ್ಲಿ ನನ್ನ ಮಾಮೂಲು ಹಾಕುವಂಥ ಒಂದು ವಯರ್ ಮಂಚ, ಅದರ ಮೇಲೆ ಒಂದು ಪ್ಲಾಸ್ಟಿಕ್ ಶೀಟು, ಅದರ ಮೇಲೆ ಒಂದು ಕಾಟನ್ ಬಟ್ಟೆ ಹಾಕಿ ಹೀಗೆ ಇಟ್ಕೊಂಡಿದ್ದೇನೆ. ಹಾಗೆ ಇನ್ನು ಸೆಂಡಿಗೆ ಹಾಕಲಿಕ್ಕೆ ಶುರು ಮಾಡುವ. ತುಂಬ ಬಿಸಿಲು, ಹಾಗೆ ಹಾಕಲಿಕ್ಕೆ ಶುರು ಮಾಡ್ತಾ ಇದ್ದೇನೆ. ನೋಡಿ ಸ್ನೇಹಿತರೆ, ಈರುಳ್ಳಿ ಸೆಂಡಿಗೆಯನ್ನು ಫಸ್ಟಿಗೆ ಹಾಕ್ಕೊಂಡಿದ್ದೇನೆ. ಈ ರೀತಿ ಹಾಕ್ಕೊಂಡಿದ್ದೇನೆ ನೋಡಿ. ಹಾಗೆ ಇಲ್ಲಿ ಸ್ವಲ್ಪ ಗ್ಯಾಪ್ ಇಟ್ಟು ನೋಡಿ, ಇಲ್ಲಿ ನಾನೀಗ ಬೆಳ್ಳುಳ್ಳಿ ಸೆಂಡಿಗೆಯನ್ನು ಹಾಕಿಕೊಂಡಿದ್ದೇನೆ. ಕಲರೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಏನು ಗೊತ್ತಾ, ನಾವು ಸೆಂಡಿಗೆ ಹಾಕೋ ಕೂಡ ಪ್ರತಿಯೊಂದು ಸೆಂಡಿಗೆಯಲ್ಲಿ ಸಹ ಬೆಳ್ಳುಳ್ಳಿ ಈರುಳ್ಳಿ ಬರುವ ರೀತಿಯಲ್ಲಿ ಹಾಕಿಕೊಂಡ್ರೆ ಆಯಿತು. ಈರುಳ್ಳಿ ಆದರೂ ಬರ್ತದೆ, ಆದರೆ ಬೆಳ್ಳುಳ್ಳಿ ಆದರೆ ಉಂಟಲ್ಲ, ಪ್ರತಿಯೊಂದು ಸೆಂಡಿಗೆಯಲ್ಲಿ ಸಹ ಬೆಳ್ಳುಳ್ಳಿ ನಾವು ಕಟ್ ಮಾಡಿ ಹಾಕಿದ್ದೇವಲ್ಲ, ಒಂದೊಂದು ತುಂಡಾದರೂ ಬರುವ ಹಾಗೆ ಹಾಕಿಕೊಂಡ್ರೆ ಆಯಿತು. ಅವಾಗ ನಮಗೆ ಸೆಂಡಿಗೆ ಕರೆದು ತಿನ್ನುವಾಗ ಉಂಟಲ್ಲ ತುಂಬ ಟೇಸ್ಟ್ ಆಗ್ತದೆ ನೋಡಿ. ಈ ರೀತಿ ಹಾಕ್ಕೊಂಡಿದ್ದೇನೆ ನೋಡಿ. ಇನ್ನು ಇದನ್ನು ನಾನು ಸಂಜೆ ತೆಗೆದು ಇದನ್ನಿನ್ನು ಉಲ್ಟ ಮಾಡಲಿಕ್ಕಿಲ್ಲ. ಉಲ್ಟ ಮಾಡೋದು ಯಾವ ರೀತಿ ಅಂತ ನಾನು ನಿಮಗೆ ಆಮೇಲೆ ಹೇಳಿಕೊಡ್ತೇನೆ. ಸೆಂಡಿಗೆಲ್ಲ ಹಾಕಿ ಬಂದಾಯಿತು. ಹಾಗೆ ನಿನ್ನೆದು ಉದ್ದಿನ ದೋಸೆದು ಹಿಟ್ಟು ಉಂಟು. ನಾನು ಮೊನ್ನೆ ಐಡಿಯಾ ಮಾಡಿ ಸ್ವಲ್ಪ ಉದ್ದಿನ ದೋಸೆಗೆಲ್ಲ ಹಿಟ್ಟನ್ನು ಜಾಸ್ತಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅಂದರೆ ನಮಗೆ ಸೆಂಡಿಗೆ ಮಾಡುವ ಐಡಿಯಾದಲ್ಲಿ ಇದ್ದೆ ಸಂಡೇ. ಹಾಗೆ ಉದ್ದಿನ ದೋಸೆ ಹಿಟ್ಟು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಜಾಸ್ತಿ ಮಾಡಿ. ಹಾಗೆ ಇಲ್ಲಿ ಈರುಳ್ಳಿ ಮತ್ತು ಕಾಯಿ ಮೆಣಸೆಲ್ಲ ಕೊಯ್ದು ಇಟ್ಕೊಂಡಿದ್ದೇನೆ. ಉತ್ತಪ್ಪ ಮಾಡೋ ಅಂತ, ಆನಿಯನ್ ಉತ್ತಪ್ಪ ಮಾಡೋ ಅಂತ. ನೀವು ಕೂಡ ಸೆಂಡಿಗೆ ಏನಾದರೂ ಮಾಡುವ ಐಡಿಯಾದಲ್ಲಿ ಇದ್ದರೆ ಉಂಟಲ್ಲ, ಇಂಥದ್ದೇ ಒಂದು ಇಂಥ ಐಡಿಯಾ ಮಾಡಿಕೊಂಡೇ ಸೆಂಡಿಗೆ ಹಾಕಿದ್ರೆ ಉಂಟಲ್ಲ, ನಮಗೆ ಬೆಳಿಗ್ಗೆ ತಿಂಡಿ ಕೂಡ ಬೇಗ ಆಗ್ತದೆ. ಈಗ ನೋಡಿ 7:30 ಗಂಟೆ ಟೈಮು. ಬಿಸಿಲು ಹೇಗೆ ಉಂಟು ನೋಡಿ. ಯಾರು ನಂಬಬಹುದಾ ಬಿಸಿಲು ಇಷ್ಟೊಂದು ಉಂಟು ಅಂತ ನೋಡಿ. ಅಪ್ಪ ಇಲ್ಲಿ ನೋಡಿ, ದೋಸೆ ಹಿಟ್ಟು ಹಾಕಿದೆ. ದೋಸೆ ಹಿಟ್ಟು ಹಾಕಿದ ನಂತರ ಇಲ್ಲಿ ಕಟ್ ಮಾಡಿ ಇಟ್ಕೊಂಡ ಆನಿಯನ್ ಕಾಯಿ ಮೆಣಸೆಲ್ಲ ಹಾಕಿದ್ದೇನೆ. ಅದರ ಮೇಲೆ ಸ್ವಲ್ಪ ಎಣ್ಣೆ ಕೂಡ ಹಾಕಿದ್ದೇನೆ. ನಂತರ ಇನ್ನೂ ಒಂದು ಸ್ವಲ್ಪ ಹೊತ್ತು ಮುಚ್ಚಿ ಇಟ್ಕೊಳ್ಳ.
ನೋಡಿ ನಮ್ಮ ಆನಿಯನ್ ಉತ್ತಪ್ಪ ರೆಡಿಯಾಗಿದೆ. ದೊಡ್ಡ ದೊಡ್ಡಕ್ಕೆ ಮಾಡಿದ್ದೇನೆ. ಹಾಗೆ ಇಲ್ಲಿ ಒಂದು ದೊಡ್ಡ ಹಡಿ ಮಾಡಿದ್ದೇನೆ, ಅದನ್ನು ಉಲ್ಟ ಮಾಡಿ ಹಾಕಿದ್ದೇನೆ. ಹಾಗೆ ಇನ್ನೂ ಆಯಿತು, ಇನ್ನು ಎಂತ ತಿಂಡಿಯೆಲ್ಲ ಆಯಿತು. ಮನೆಯವರು ತಿಂಡಿ ತಿಂದು ಹೋದರು. ನಾನೀಗ ಸ್ವಲ್ಪ ಯೋಗ ಮಾಡಲಿಕ್ಕೆ ಉಂಟು, ಒಂದು 20 ನಿಮಿಷದ ಯೋಗ. ಆನಂತರ ತಿಂಡಿ ತಿನ್ನೋದು, ಆನಂತರ ಒಂದು 10 ನಿಮಿಷ ಬಿಟ್ಟು ಆನಂತರ ತಿಂಡಿ ತಿನ್ನೋದು. ಹಾಗೆ ಇಲ್ಲಿ ನಮ್ಮ ಮನೆಯವರು ನಾಗತಂಬಿಲದ ಪ್ರಸಾದ ಕೂಡ ತಂದಿದ್ದಾರೆ. ಅಂದರೆ ಇದು ನಮ್ಮ ಜಾಗದಲ್ಲಿ, ನಮ್ಮ ಜಾಗ ಅಂತ ಹೇಳಿದರೆ ಇಲ್ಲಿ ಸುಮಾರು ಮನೆ ಉಂಟು ಈ ಜಾಗಕ್ಕೆ ಸಂಬಂಧಪಟ್ಟ ಹಾಗೆ. ಮೊದಲು ಒಂದೇ ಫ್ಯಾಮಿಲಿಯಲ್ಲಿತ್ತು, ಹಾಗೆ ಅವರದ್ದೆಲ್ಲ ಡಿವೈಡ್ ಆಗಿ ಹಾಗೆ ಎಲ್ರಿಗೆ ಕೆಲವರೆಲ್ಲ ಜಾಗ ಸೇಲ್ ಮಾಡಿದರು. ಹಾಗೆ ನಾವು ತಗೊಂಡ ಜಾಗ. ಹಾಗೆ ಈ ಜಾಗದಲ್ಲಿ ನಾಗನ ಕಟ್ಟೆ ಉಂಟು, ಅದಕ್ಕೆ ವರ್ಷಂಪ್ರತಿ ನಾಗತಂಬಿಲ ಆಗ್ತದೆ. ಹಾಗೆ ಮನೆಯವರು ಬೆಳಿಗ್ಗೆ ಹೋಗಿದ್ರು, ವಿಡಿಯೋ ಮಾಡಿ ಅಂತ ಹೇಳಿದೆ. ವಿಡಿಯೋಕ್ಕೆ ತುಂಬ ಬಿಸಿಲಾಗ್ತಾ ಉಂಟು, ಮಾಡಲಿಕ್ಕೆ ಆಗಲಿಲ್ಲ ಅಂತ ಹೇಳಿದರು. ಹಾಗೆ ಪ್ರಸಾದ ತಗೊಂಡು ಬಂದಿದ್ದಾರೆ ನೋಡಿ, ತೀರ್ಥ. ನೋಡಿ ಸ್ನೇಹಿತರೆ, ನಮ್ಮ ಸೆಂಡಿಗೆ ಎಷ್ಟೊಂದು ಪರ್ಫೆಕ್ಟ್ ಆಗಿ ಬಂದಿದೆ ನೋಡಿ. ಎಲ್ಲಿ ಬಿಟ್ಟು ಒಡಿಲಿಲ್ಲ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಒಂದು ದಿವಸದ ಬಿಸಿಲಾಯಿತು, ಇವಾಗ 5:45 ಆಯಿತು. ಇದನ್ನೀಗ ಮನೆಗೆ ಕೊಂಡೋಗ ನೋಡಿ. ಇದು ಈರುಳ್ಳಿ ಸೆಂಡಿಗೆ, ಹಾಗೆ ಬೆಳ್ಳುಳ್ಳಿ ಸೆಂಡಿಗೆ ಕೂಡ ಅಷ್ಟೇ ನೋಡಿ, ಎಷ್ಟೊಂದು ಚೆನ್ನಾಗಿ ಬಂದಿದೆ ನೋಡಿ. ಎಲ್ಲಿ ಕೂಡ ಒಡಿಲಿಲ್ಲ ನೋಡಿ. ಅಂದರೆ ನಾವು ಹಾಕಿದ ನೀರು ಮತ್ತು ಹಿಟ್ಟು ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಇನ್ನು ಇದನ್ನು ನಾಳೆ ಬಿಡಿಸಿಕೊಂಡ್ರೆ ಆಯಿತು. ಇವಾಗ ಹೀಗೆ ಇರಲಿ, ಬಿಡಿಸಿ ರೂಮಲ್ಲಿ ಹೀಗೆ ಬಿಡಿಸಿ ಇಟ್ಕೊಂಡ್ರೆ ಆಯಿತು ನೋಡಿ. ಬಿಸಿಲಿಂದ ತಂದು ರೂಮಲ್ಲಿ ನಾನು ಹೀಗೆ ಹಾಕಿ ಇಟ್ಟಿದ್ದೇನೆ. ಇದನ್ನು ಎಬ್ಬಿಸ್ಕೊಳ್ಳಿಲ್ಲ, ಸೆಂಡಿಗೆ ಎಬ್ಬಿಸ್ಕೊಳ್ಳಿಲ್ಲ. ಇನ್ನು ನಾಳೆ ಎಬ್ಬಿಸುವ ಇದನ್ನು. ನೋಡಿ ಸ್ನೇಹಿತರೆ, ಮಾರ್ಕೆಟ್ಗೆ ಹೋಗಿ ಇಷ್ಟು ತರಕಾರಿ ತಗೊಂಡು ಬಂದಿದ್ದೇನೆ. ಅಲಸಂಡೆ, ನುಗ್ಗೆ, ಬೆಂಡೆಕಾಯಿ, ತೊಂಡೆಕಾಯಿ, ಕಾಲಿಫ್ಲವರ್, ಕ್ಯಾಬೇಜ್ ತಗೊಂಡಿದ್ದೇನೆ. ಕ್ಯಾಬೇಜಲ್ಲಿ ಹೌದು ತುಂಬ ಮೆಡಿಸಿನ್ ಸ್ಪ್ರೇ ಮಾಡ್ತಾರಂತೆ. ನಾನು ಹೇಗೆ ಮಾಡೋದಂದರೆ, ಎಲ್ಲ ಚಿಕ್ಕ ಚಿಕ್ಕ ಕಟ್ ಮಾಡಿಕೊಂಡಲ್ಲ, ಮಾಡಿದ ನಂತರ ಕುದಿಯುವ ನೀರಿಗೆ ಇದನ್ನು ಹಾಕಿ, ನೀರು ಚೆನ್ನಾಗಿ ಕುದ್ದ ನಂತರ ಆ ನೀರನ್ನು ನಾನು ಬಸಿತೇನೆ. ಆ ನಂತರ ಪಲ್ಯ ಮಾಡೋದು. ಹಾಗೆ ಮಾಡಿದರೆ ಅಷ್ಟೊಂದು. ಮತ್ತಿದು ಎಂತ ಪಿತ್ತ ಅಂತ ಹೇಳ್ತಾರೆ. ಹಾಗೆ ನೀರು ಬಾಗಿಸಿ ಇಲ್ಲಿ ಕ್ಯಾಬೇಜ್ ಪಲ್ಯ ಮಾಡೋದ್ರಿಂದ ಏನು ತೊಂದರೆ ಆಗೋದಿಲ್ಲ. ಹಾಗೆ ಬಟಾಟೆ ತಗೊಂಡಿದ್ದೇನೆ, ಟೊಮೆಟೊ, ನಿಂಬೆ, ಕೊತ್ತಂಬರಿ ಸೊಪ್ಪು, ಕಾಯಿ ಮೆಣಸು, ಶುಂಠಿ, ಕ್ಯಾರೆಟ್. ಇಲ್ಲಿ ಅಪ್ಪುಚೆ ಇಲ್ಲಿ ನೋಡಿ ಸೀಡ್ಲೆಸ್ ಇದು ಕಪ್ಪು ದ್ರಾಕ್ಷಿ ತಗೊಂಡಿದ್ದೇನೆ. ದೊಡ್ಡ ಉಂಟು ನೋಡಿ, ಚೆನ್ನಾಗಿ ಉಂಟು. ಹಾಗೆ ಇಲ್ಲಿ ನಾನು ಈ ಹಸಿರು ದ್ರಾಕ್ಷಿ ಕೂಡ 1.5 kg ಅಷ್ಟು ತಗೊಂಡಿದ್ದೇನೆ. ಅಂದರೆ ಇದು ಮೊನ್ನೆ ನಾನು ಒಣಗಿಸಿದ್ದೆ ಅಲ್ಲ, ಒಳ್ಳೆಯದಾಗಿದೆ. ಹಾಗೆ ಇದು ಒಣಗಿಸ್ಲಿಕ್ಕೆ ಅಂತ ಇಷ್ಟು ನಾನು ತಗೊಂಡಿದ್ದೇನೆ. ಹಾಸ್ಟೆಲಲ್ಲಿರುವ ಮಕ್ಕಳಿಗೆ ಮತ್ತು PGಯಲ್ಲಿ ಸವ್ಯಸಾಚಿಯಲ್ಲಿ ಇರ್ತಾನಲ್ಲ, ಹಾಗೆ ಅವರಿಗೆ ಅಂತ ಮಾಡುವಂಥ ಇಷ್ಟು ದ್ರಾಕ್ಷಿ ತಗೊಂಡಿದ್ದೇನೆ. ಒಳ್ಳೆಯದುಂಟು ನೋಡಿ. ಹಾಗೆ ನುಗ್ಗೆ, ಇಷ್ಟು ತರಕಾರಿಗೆ ಕೂಡ ಸಿಕ್ಕಾಬಟ್ಟೆ ರೇಟು. ನಾವು ಇಬ್ಬರಲ್ಲ, ಈಗ ಸ್ವಲ್ಪ ಜನ ಇದ್ದೇವಲ್ಲ, ಹಾಗಾಗಿ ತರಕಾರಿ ಬೇಕಾಗ್ತದೆ ತುಂಬ. ಮೊಟ್ಟೆ ತಗೊಂಡಿದ್ದೇನೆ. ಮೊಟ್ಟೆಗೆ ಈಗ ರೇಟು ಕಡಿಮೆ ಆಗಿದೆ. ಇದು ಕಡಿಯಲ್ಲಿ ಸ್ವಲ್ಪ ಹೊತ್ತು ನೀರಲ್ಲಿ ನೆನೆಸಿ ಬಿಡ್ತೇನೆ. ಯಾಕೊತ್ತಾ, ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಆನಂತರ ಫ್ರಿಜ್ಜಲ್ಲಿ ಇಡೋದು. ಇದು ನಮ್ಮ ರಿಲೇಷನ್, ನಮ್ಮ ಮನೆ ಹತ್ರವೇ ಅವರದ್ದು ಗಾಡಿ ಉಂಟು. ಹಾಗೆ ಬರ್ತಾರೆ ತಗೊಂಡು. ಹಾಗೆ ನಾನು ಕಾಲ್ ಮಾಡಿದರೆ ಆಯಿತು, ಅವರು ಮತ್ತೆ ಮನೆಗೆ ತಂದು ಕೊಡ್ತಾರೆ. ಅದೊಂದು ಒಳ್ಳೆಯದಾಗ್ತದೆ. ಇಲ್ಲಿ ನೋಡಿ ತೆಂಗಿನಕಾಯಿ ಗೆರಟೆಯಿಂದ ಎದ್ದು ಬಂದಿದೆ ನೋಡಿ. ಹೀಗೆ ಇದನ್ನೇನು ತುರಿಲಿಕ್ಕೆ ಆಗೋದಿಲ್ಲ, ಕಟ್ ಮಾಡಬೇಕಷ್ಟೇ. ನೀರುಂಟು ನೋಡಿ, ಸ್ವಲ್ಪ ನೀರುಂಟು, ಆದರೆ ಗೆರಟೆಯಿಂದ ಎದ್ದು ಬಂದಿದೆ. ಇದನ್ನೇನು ಕಟ್ ಮಾಡುವ ನೋಡಿ. ಹೀಗೆ ಇಟ್ಕೊಂಡಿದ್ದೇನಲ್ಲ, ಇದನ್ನೆಲ್ಲ ಹೀಗೆ ಕಟ್ ಮಾಡುವ. ತೆಳ್ಳಗೆ ಕಟ್ ಮಾಡಿ ಆನಂತರ ಇದನ್ನೆಲ್ಲ ಜೊತೆಯಲ್ಲಿ ಇಟ್ಕೊಳ್ಳುವ.
ನಂತರ ಸ್ವಲ್ಪ ಚಿಕ್ಕ ಚಿಕ್ಕ ಮಾಡಿ ಹಾಕುವ. ಸರಿ, ಮಿಕ್ಸರ್ ಜಾರ್ ಹಾಳಾಗ್ಬೋದು ಬೇಗ ಅಲ್ವಾ, ಅಲ್ಲ ಕೆಲವು. ನೋಡಿ ಸ್ನೇಹಿತರೆ, ದ್ರಾಕ್ಷಿಯನ್ನು ಒಣ ದ್ರಾಕ್ಷಿ ಮಾಡಲಿಕ್ಕೆ ಇಟ್ಟಿದ್ದೇನೆ ನೋಡಿ. ಇವತ್ತಿಗೆ ಎಷ್ಟು 3 ದಿವಸ ಆಯಿತು ಬಿಸಿಲು ನೋಡಿ, ಒಣಗಿದೆ. ಇನ್ನೂ ಒಣಗಬೇಕು, ಇನ್ನೊಂದು 2 ದಿವಸ ಒಣಗಬೇಕು. ಇಲ್ಲಿ ನೋಡಿ, ಇದಂದರೆ ತುಂಬ ದ್ರಾಕ್ಷಿ ನೋಡಿ, ಇದಂದರೆ ತುಂಬ ದ್ರಾಕ್ಷಿ ಇತ್ತಲ್ಲ, ಅಂದರೆ ಇದು ಸರಿಯಾಗಿ ಬೇಯಲಿಲ್ಲ ಅಂದರೆ ಒಂದು 5 ನಿಮಿಷಕ್ಕೆ ತೆಗಿಬೇಕು. 5 ನಿಮಿಷಕ್ಕೆ ತೆಗೆದೆ ಅಂದರೆ ಜಾಸ್ತಿ ಇತ್ತಲ್ಲ, ಕೆಲವೆಲ್ಲ ಕಲರ್ ಚೇಂಜ್ ಆಗಿರಲಿಲ್ಲ, ಹಸಿರು ಇತ್ತು. ಹಸಿರು ಇದ್ದ ದ್ರಾಕ್ಷಿ ಎಲ್ಲ ಹೀಗಾಗಿದೆ ನೋಡಿ. ಇದು ಜಾಸ್ತಿ ದಿವಸ ಒಣಗಿಸ್ಬೇಕಾಗ್ತದೆ. ನೋಡಿ, ಸ್ವೀಟ್ ಉಂಟು, ಒಳ್ಳೆ ಸ್ವೀಟ್ ಉಂಟು. ಹೀಗೆ ನೋಡಿ, ಬಂಬುಡ ದಪ್ಪ ಕಲರ್ ಚೇಂಜ್ ಆಗದಿದ್ದರೆ, ಹಸಿರೇ ಇದ್ದರೆ ಈ ರೀತಿ ಆಗ್ತದೆ. ಅಂದರೆ ಕಲರ್ ಚೇಂಜ್ ಆಗಬೇಕು ನಾವು ಇದು ಮಾಡುವಾಗ ನೋಡಿ. ಹಾಗೆ ನೋಡಿ ಸ್ನೇಹಿತರೆ, ಇಲ್ಲಿ ತೆಂಗಿನಕಾಯಿ ಎಲ್ಲ ಕೊಬ್ಬರಿ ಮಾಡಲಿಕ್ಕೆ ಹಾಕಿದ್ದೇವೆ. ಕೊಬ್ಬರಿಯೇ, ನೀರಿದ್ದ ಕಾಯಲ್ಲ ಇದು, ಕೊಬ್ಬರಿಯೇ. ಹಾಗೆ ಸ್ವಲ್ಪ ಎಣ್ಣೆ ಮಾಡುವ ಅಂತ ನೋಡಿ. ಇಷ್ಟು ತೆಂಗಿನಕಾಯಿಗೆ ನಮ್ಮದೇ ಹಾಕಲಿಕ್ಕಿಲ್ಲ, ಡ್ರಮ್ಮಿಗೆ ಹಾಕಲಿಕ್ಕೆ ಎಷ್ಟು ಬೇಕು? 25 ಎಷ್ಟೋ ಬೇಕು. ಇದನ್ನು ತೆಗೆಯುವ, ಕೋಣಿಗೆಲ್ಲ ತುಂಬಿಸಿಡುವ.